ನಮಸ್ತೆ ಎಲ್ರಿಗೂ. ನಾನಿವಾಗ ಒಂದು ಪಾರ್ಸೆಲ್ನ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಕೀಟಗಳಿದೆ. ನಾನು ಇದನ್ನು ಮೀಶೋಲ್ಲಿ ಆರ್ಡ್ರ್ ಮಾಡಿದ್ದೆ, ಇವಾಗ ತಾನೇ ಜಸ್ಟ್ ಬಂತು. ಅದಕ್ಕೆ ಅದನ್ನು ಅನ್ಬಾಕ್ಸಿಂಗ್ ಮಾಡೇ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಇದನ್ನು ನಾನು ಸುಮಂಗಲಿಯರಿಗೆ ಅರಿಶಿನ ಕುಂಕುಮದ ಜೊತೆ ಕೊಡೋಕ್ಕೆ ಅಂತ ತರಿಸಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ಒಂದು ಕುಬೇರ ರಂಗೋಲಿ ಇದೆ, ಒಂದು ಅಷ್ಟದಳ ಪದ್ಮ ರಂಗೋಲಿ ಇದೆ. ಒಂದೊಂದನ್ನು ಮೂರು ಸೆಟ್ ಬಂದಿದೆ. ಅಂದರೆ ಕುಬೇರ ರಂಗೋಲಿ ಇರೋದು 3 ಪೀಸು ಮತ್ತು ಅಷ್ಟದಳ ಪದ್ಮ ರಂಗೋಲಿ ಇರೋದು 3 ಪೀಸು. ರೆಡ್ಡು ಮತ್ತು ಗ್ರೀನು ಯೆಲ್ಲೋ ಕಲರಲ್ಲಿ ಬಂದಿದೆ. ಇವಾಗ ದೇವ್ರ ಪಕ್ಕದಲ್ಲಿ ದೀಪದ ಕಂಬಗಳನ್ನು ಇಡ್ತೀವಲ್ಲ, ಇದ್ರ ಮೇಲೆ ಇಡೋದ್ರಿಂದ ಅದೊಂಥರ ಚೆನ್ನಾಗಿ ಅನಿಸುತ್ತೆ. ಮತ್ತು ಯಾರಿಗಾದರೂ ಸುಮಂಗಲಿಯರಿಗೆ ಅರಿಶಿನ ಕುಂಕುಮದ ಜೊತೆ ಕೊಟ್ಟರೆ ಅವರು ಪೂಜೆಗೆ ಯೂಸ್ ಮಾಡ್ಕೋತಾರೆ, ಅದು ಒಂದು ಚೆನ್ನಾಗಿರುತ್ತೆ. ಅದಕ್ಕಾಗಿ ನಾನು ಇದನ್ನು ತರಿಸಿದ್ದೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು 325 ಬಿತ್ತು. ಮೀಶೋ ಅಲ್ಲಿ ಆರ್ಡ್ರ್ ಮಾಡಿದ್ದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ನೋಡೋದಕ್ಕೂ ತುಂಬ ಅಟ್ರ್ಯಾಕ್ಟಿವ್ ಆಗಿದೆ. ಮೊದಲೆಲ್ಲ ಸಣ್ಣ ಮಣೆ ಇರ್ತಾಯಿತ್ತು, ಪ್ಲೇನ್ ಇರ್ತಾಯಿತ್ತು. ಈ ಸತಿ ಇದು ರಂಗೋಲಿ ಹಾಕಿರೋದ್ರಿಂದ ಇದರಲ್ಲಿ ಲುಕ್ ಚೆನ್ನಾಗಿ ಬಂದಿದೆ. ಅದಕ್ಕಾಗಿ ಇದನ್ನು ನೋಡಿದ ತಕ್ಷಣವೇ ನಾನು ಆರ್ಡ್ರ್ ಮಾಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಸೈಡಲ್ಲಿ ಇಟ್ಬಿಟ್ಟು ದೀಪ ಹಚ್ಚಿಡ್ಬೋದು ಕಳಸದ ಮುಂದೆ. ಅದಕ್ಕಾಗಿಯೇ ನಾನು ತರಿಸಿರೋದು. ಕಳಸ ಇಟ್ಟಿರೋದು ಮತ್ತು ದೀಪ ಹಚ್ಚಿರೋದು ಆ ವಿಡಿಯೋನು ನಿಮ್ಗೆ ಹಾಕ್ತೀನಿ ಮುಂದಕ್ಕೆ. ನೋಡಿ ಹೇಗಿದೆ ಹೇಳಿ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು.